ಸಿನಿಮಾದ ಕಂಟೆಂಟ್ ಬಗ್ಗೆ ಬಹಳಷ್ಟು ಕಡೆಗಳಲ್ಲಿ ಎಲ್ಲಾ ಕಡೆಗಳಲ್ಲಿ ವೈರಲ್ ಆಗ್ತಾ ಇದೆ. ಬೇರೆ ಬೇರೆ ಭಾಷೆಯವರಷ್ಟು ಪ್ರೀತಿಯನ್ನ ತೋರಿಸ್ತಾ ಇದ್ದಾರೆ. ಅದರಲ್ಲಿ ಇತ್ತೀಚೆಗೆ ರಿಲೀಸ್ ಆದಂತಹ ಜೀವ ನೀನೆ ಹಾಡಂತೂ ಯಾವ ಪ್ರೀ ವೆಡ್ಡಿಂಗ್ ಶೂಟ್ ಪೋಸ್ಟ್ ವೆಡ್ಡಿಂಗ್ ಶೂಟ್ ಎಲ್ಲಿ ನೋಡಿದ್ರು ಜೀವ ನೀನೆ ಅಂತಾನೆ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ ನಲ್ಲೂ ಕೂಡ ನಮ್ಮ ಹಾಡು ಟ್ರೆಂಡಿಂಗ್ ನಲ್ಲಿದೆ ಅನ್ನುವಂತಹ ಖುಷಿ ನಮ್ಮ ಸಿನಿಮಾ ತಂಡದ್ದು. ಅದರ ಜೊತೆಗೆ ನಮ್ಮ ಮಾರ್ಟಿನ್ ಬಗ್ಗೆ ಬಹಳಷ್ಟು ಕುತೂಹಲಗಳಿರುವ ನಿಟ್ಟಿನಲ್ಲಿಯೇ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಮುಂದೆ ನಮ್ಮನ್ನು ಯಾವಾಗ ಮೀಟ್ ಮಾಡ್ತಾರೆ ನಮ್ಮ ಧ್ರುವ ಸರ್ ಅಂತ ಹೇಳಿ. ಹಾಗಾಗಿ ಸಾಲು ಸಾಲು ಸಿನಿಮಾದ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ. ಅದರ ಬಗ್ಗೆ ಮಾತನಾಡೋದಕ್ಕೆ ಅಂತ ಹೇಳಿ ಈ ವಿಶೇಷ ಸುದ್ದಿಗೋಷ್ಠಿಯನ್ನ ನಮ್ಮ ಮಾರ್ಟಿನ್ ತಂಡ ಈ ದಿನ ಹಮ್ಮಿಕೊಂಡಿರೋದು. ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಅಕ್ಟೋಬರ್ 11ನೇ ತಾರೀಕು ನಮ್ಮ ಭಾರತೀಯ ಹೆಮ್ಮೆಯ ಸಿನಿಮಾ ಮಾರ್ಟಿನ್ ರಿಲೀಸ್ ಆಗ್ತಾ ಇದೆ. ಭಾರತೀಯ ಭಾಷೆಗಳಲ್ಲಿ 6 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ. 11ನೇ ತಾರೀಕಲ್ಲಿ ರಿಲೀಸ್ ಆಗ್ತಾ ಇರೋದ್ರಿಂದಾಗಿ ಅಭಿಮಾನಿಗಳನ್ನ ಮೀಟ್ ಆಗೋದಕ್ಕೆ ಸ್ವಲ್ಪವೇ ಸಮಯಾವಕಾಶ ಇರುವುದರಿಂದಾಗಿ ಸಾಲು ಸಾಲು ಕಾರ್ಯಕ್ರಮಗಳನ್ನ ನಮ್ಮ ಟೀಮ್ ಹಮ್ಮಿಕೊಂಡಿದೆ. 4ನೇ ತಾರೀಕು ಹೈದರಾಬಾದ್ ನಲ್ಲಿ ಇಂಟ್ರೊಡಕ್ಷನ್ ಸಾಂಗ್ ಲಾಂಚ್ ಮಾಡ್ತಾ ಇದ್ದೀವಿ. 5ನೇ ತಾರೀಕು ನಮ್ಮ ಉತ್ತರ ಕರ್ನಾಟಕದ ಅಭಿಮಾನಿಗಳಿಲ್ಲ ಅಂದ್ರೆ ಖಂಡಿತ ಕನ್ನಡ ಚಿತ್ರರಂಗ ಸಂಪೂರ್ಣ ಅಂತ ಅನ್ಸೋದೇ ಇಲ್ಲ. ಹಾಗಾಗಿ 5ನೇ ತಾರೀಕು ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿಯಲ್ಲಿ ಪ್ರೆಸ್ ಮೀಟ್ ಹಾಗೂ ಫ್ಯಾನ್ಸ್ ಮೀಟ್ ಅನ್ನ ಹಾಕೊಂಡಿದೀವಿ. 6ನೇ ತಾರೀಕು ನಮ್ಮ ಧ್ರುವ ಸರ್ ಅವರ ಅಭಿಮಾನಿಗಳೆಲ್ಲರಿಗೂ ಕೂಡ ಗೊತ್ತು. 6ನೇ ತಾರೀಕು ಅವರ ಜನ್ಮದಿನ. ಹುಟ್ಟುಹಬ್ಬ ಅಂದ್ಕೊಳ್ಳೆ ಜನರಲಿ ಫ್ಯಾನ್ಸ್ ಹತ್ರ ಸೆಲೆಬ್ರಿಟೀಸ್ ನ ನೋಡೋದಕ್ಕೆ ಫ್ಯಾನ್ಸ್ಗಳು ಬರ್ತಾರೆ, ಸೆಲೆಬ್ರಿಟಿಗಳ ಹತ್ರ, ಸ್ಟಾರ್ಗಳ ಹತ್ರ. ಆದ್ರೆ ನಮ್ಮ ಸೂಪರ್ ಸ್ಟಾರ್ ನಮ್ಮ ಅಭಿಮಾನಿಗಳ ಹತ್ರನೇ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ 6ನೇ ತಾರೀಕು ಅವರ ಹುಟ್ಟಿದ ದಿನ ದಾವಣಗೆರೆಯಲ್ಲಿ 6ನೇ ತಾರೀಕು ಪ್ರೀ ರಿಲೀಸ್ ಇವೆಂಟ್ ಅನ್ನ ಹಮ್ಮಿಕೊಳ್ಳಲಾಗಿದೆ. ಇದು ನಡೀತಾ ಇರೋದು ದಾವಣಗೆರೆಯ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನದಲ್ಲಿ. ಹಾಗಾಗಿ ಅಲ್ಲಿರುವಂತಹ ಅಭಿಮಾನಿಗಳೆಲ್ಲರೂ ಬಂದು ಆ ಕಾರ್ಯಕ್ರಮದ ಈ ಪ್ರೀ ರಿಲೀಸ್ ಇವೆಂಟ್ ಏನಿದೆ ನೀವೆಲ್ಲರೂ ಕೂಡ ಭಾಗಿಯಾಗಿ ಮತ್ತಷ್ಟು ಯಶಸ್ಸು ಮಾಡಿಕೊಡ್ಬೇಕು ಅನ್ನುವಂತಹ ವಿನಂತಿಯ ಜೊತೆಗೆ 7ನೇ ತಾರೀಕು ಮತ್ತೆ ಉತ್ತರ ಕನ್ನಡದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಲ್ಲ ಅಭಿಮಾನಿಗಳನ್ನ ಮೀಟ್ ಮಾಡಲಾಗುತ್ತೆ. 8ನೇ ತಾರೀಕು ಮುಂಬೈನಲ್ಲಿ ಮತ್ತೊಂದು ಮಾರ್ಟಿನ್ ಹಾಡು ಬಿಡುಗಡೆಯಾಗುತ್ತೆ. ಹಾಗಾಗಿ ಸಾಲು ಸಾಲು ಇವೆಂಟ್ಗಳು ಒಂದು ರೀತಿಯಾಗಿ ಮಾರ್ಟಿನ್ ಹಬ್ಬ 4ನೇ ತಾರೀಕು ನಂತರ ಕಂಟಿನ್ಯೂ ಆಗುತ್ತೆ ಅಂತ ಅನ್ಸುತ್ತೆ. ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಸಿನಿಮಾ ತಂಡ ಕಾಯ್ತಾ ಇದೆ. ನೇರವಾಗಿ ಅವರನ್ನ ಈ ಸುದ್ದಿಗೋಷ್ಠಿಗೆ ವೆಲ್ಕಮ್ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ವೇದಿಕೆ ಮೇಲೆ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ ನಮ್ಮೆಲ್ಲರ ಪ್ರೀತಿಯ ನಮ್ಮ ಮಾರ್ಟಿನ್ ಅರ್ಜುನ್ ಅವರು, ಅಂದ್ರೆ ನಮ್ಮೆಲ್ಲರ ನೆಚ್ಚಿನ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾಗೆ ವೆಲ್ಕಮ್ ಸರ್. ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ನಮ್ಮ ನಿರ್ಮಾಪಕರಾಗಿರುವಂತಹ ಉದಯ್ ಕೆ ಮೆಹ್ತಾ ಸರ್, ದಯವಿಟ್ಟು ವೇದಿಕೆಯಲ್ಲಿ ನಮ್ಮನ್ನ ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ನಾಯಕಿ ವೈಭವಿ ಶಾಂಡಿಲ್ಯ ಅವರು ದಯವಿಟ್ಟು ಬರಬೇಕು. ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆಗೆ ವೆರಿ ಟ್ಯಾಲೆಂಟೆಡ್ ಚಿಕ್ಕಣ್ಣ ಅವರಿದ್ದಾರೆ. ಚಿಕ್ಕಣ್ಣ ಅವರೇ ದಯವಿಟ್ಟು ನಮ್ಮನ್ನ ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ನಮ್ಮ ಸಿನಿಮಾಟೋಗ್ರಾಫರ್ ಆಗಿರುವಂತಹ ಸತ್ಯ ಹೆಗ್ಡೆ ಸರ್. ಕರಿಬೇಡಿ ಮೇಡಮ್ ಅಂತ ಆಗ್ಲೇ ಡೀಲ್ ಮಾಡ್ಕೊಂಡಿದ್ರು, ನಾನು ಸತ್ಯ ಹೆಗ್ಡೆ ಸರ್ ದಯವಿಟ್ಟು ಬರಬೇಕು. ಅದೇ ರೀತಿಯಾಗಿ ನಮ್ಮೆಲ್ಲರ ಫೇವರೇಟ್ ಕೊರಿಯೋಗ್ರಾಫರ್ಸ್ ಇಮ್ರಾನ್ ಸರ್ದಾರಿಯಾ ಸರ್, ದಯವಿಟ್ಟು ನೀವು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಆರ್ಟ್ ಡೈರೆಕ್ಟರ್ ಆಗಿರುವಂತಹ ಮೋಹನ್ ಬೇಕರಿ ಸರ್ ದಯವಿಟ್ಟು ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಕೊನೆಯಲ್ಲಿ ಎಂಟ್ರಿ ಆದ್ರು ಈಗ ನಮ್ಮ ಮುರಳಿ ಮಾಸ್ಟರ್ ಅವರು ಸರ್, ನೀವು ದಯವಿಟ್ಟು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮಸ್ತೆ. ನಂಗೆ ಇವತ್ತು ಹೇಳ್ತಾ ಇದ್ದಾರೆ ಅಮಾವಾಸ್ಯೆ ಇದೆ, ಹಬ್ಬ ಇದೆ, ಎಲ್ಲರ ಮನೆಗೂ ಪಕ್ಷ ಇರುತ್ತೆ, ಮಾಧ್ಯಮದ ಬರ್ತಾರ ಅಂತ ಹೇಳಿ ನನಗೆ ಉದಯ ನಾವು ಟೀಮಿಂದ ಕೇಳಿದ್ಮೇಲೆ ಖಂಡಿತವಾಗ್ಲೂ ಇಂಥ ದೊಡ್ಡ ಸಾಧನೆ ಮಾಡಿರುವಂತಹ ಸಿನಿಮಾಗೆ ಪ್ರಚಾರ ಕೊಡಕ್ಕೆ ಖಂಡಿತವಾಗ್ಲೂ ಮಾಧ್ಯಮದವರು ನಿಮ್ ಜೊತೆ ಇರ್ತಾರೆ ಅಂತ ಹೇಳ್ಬಿಟ್ಟು ಹೇಳಿ ನಿಮ್ ಪರವಾಗಿ. ಹಾಗಾಗಿ ಎಲ್ಲರೂ ಬಂದಿದ್ರಿ, ಬಹಳ ಖುಷಿ ಆಯ್ತು. ತುಂಬಾ ಲೇಟ್ ಮಾಡೋಣ ಅಂತಾನು ಮಾಡಬೇಡಿ ಅಂತಾನು ಹೇಳಿದೀನಿ ಟೀಮ್ಗೆ, ಯಾಕೆಂದ್ರೆ ಸಂಜೆ ಎಲ್ಲ ಪಕ್ಷ ಇರುತ್ತೆ ಅಂತ ಈಗಾಗಲೇ ನಮ್ಮ ಬಾಂಡ್ ರವಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ಅಣ್ಣ ನಿರ್ಮಂಗಲಕ್ಕೆ ಹೋಗ್ಬೇಕು, ದಯವಿಟ್ಟು ಬೇಗ ಮುಗಿಸಿ ಅಂತ ಹೇಳಿ ಮುಗಿಸೋಣ. ಇದು ಮುಗಿಸೋಂತ ಕಾರ್ಯಕ್ರಮ ಅಲ್ಲ, ಈಗ ಶುರು ಮಾಡ್ತಿರೋಂಥ ಕಾರ್ಯಕ್ರಮ. ಹಾಗಾಗಿ ಈಗ ಸಮೀರ್ ಅವರು ಹೇಳ್ದಂಗೆನೆ ಸುಮಾರು ನಾಳೆಯಿಂದ ಪ್ರವಾಸ ಕೈಗೊಂಡಿದ್ದಾರೆ. ಇಡೀ ಮಾರ್ಟಿನ್ ಟೀಮ್ ಒಳ್ಳೇದಾಗ್ಲಿ. ಗೊತ್ತು ಹೀರೋ ಅವರು ಧ್ರುವ ಸರ್ಜಾ ಅವರು ಬಹಳ ಹೆಂಗೆ ಅಂತಂದ್ರೆ ಬಹಳ ಫ್ಲೆಕ್ಸಿಬಲ್ ಅವರು. ಅಂದ್ರೆ ಅವ್ರು ಹೀರೋ ಅಂತ ಯಾವ್ದಿಲ್ಲ, ತುಂಬಾ ವರ್ಷದಿಂದ ನೋಡ್ತಿರೋದ್ರಿಂದ ಅವರು ಅವ್ರ ಮಾವನ್ ತರ ಅಲ್ವಾ, ಅರ್ಜುನ್ ಸಾರ್ ತರ ಅವರೆಲ್ಲ ತುಂಬಾ ಸಿಂಪಲ್ ಫ್ಯಾಮಿಲಿಯಿಂದ ಬಂದಿರೋದು ತುಂಬಾ ವರ್ಷದಿಂದ ನೋಡ್ತಾ ಇದೀನಿ. ಹಾಗಾಗಿ ಅವರು ಬೆಂಬಲವಾಗಿ ನಿಂತಿದ್ದಾರೆ ಉದಯ್ ಮೆಹ್ತಾ ಅವ್ರಿಗೆ.
ಬಹಳ ದೊಡ್ಡ ಸಾಧನೆ ಮಾಡಿದ್ದಾರೆ ಉದಯ್ ಸರ್ ಅವರು. ಯಾಕೆಂದ್ರೆ ಅವರು ಫಸ್ಟ್ ರಾವಣ ಫಿಲ್ಮ್ ಇಂದ ಹಿಡಿದು ಮಾರ್ಟಿನ್ ಪಿಕ್ಚರ್ ವರೆಗೂ ನನಗೆ ಕೆಲಸ ಕೊಟ್ಕೊಂಡು ಬಂದಿದ್ದಾರೆ, PRO ಕೆಲಸ ನಮ್ಮ ಸಂಸ್ಥೆಗೆ. ಅದಕ್ಕೆ ಋಣಿಯಾಗಿ ಇದು ದೊಡ್ಡ ಫಿಲ್ಮ್ ಇದು. ಅಂದ್ರೆ ಅವರ ಉದಯ್ ಮೆಹ್ತಾ ಅವರ ನಿರ್ಮಾಣದ ಒಂದು ಬಹಳ ಅದ್ದೂರಿ ಮತ್ತು ಅಪಾರ ವೆಚ್ಚ ಖರ್ಚು ಮಾಡಿದ್ದಾರೆ. 100% ಉದಯ್ ಸರ್ ಇದು ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಪ್ಯಾನ್ ವರ್ಡ್ ಅಂತ ಹೇಳಲ್ಲ, 100% ಹಿಟ್ ಆಗುತ್ತೆ. ಯಾತಕ್ಕೆ ಅಂತಂದ್ರೆ ನಿನ್ನೆ ಅಷ್ಟೇ ಸೆನ್ಸಾರ್ ಆಗಿದೆ, US ಸರ್ಟಿಫಿಕೇಟ್ ಬಂದಿದೆ. ನಮ್ಮೊಂದಷ್ಟು ಜನ ಸ್ನೇಹಿತರು ಸೆನ್ಸಾರ್ ಇರೋದ್ರಿಂದ ಆಕ್ಚುಲಿ ಅದು ಹೇಳ್ಬಾರ್ದು, ಅದ್ಭುತವಾದ ಕಂಟೆಂಟ್ ಇದೆ ಅಂತ ಅಂದ್ಬಿಟ್ಟು ನನಗೆ ವಿಷಯ ಬಂತು. ಹಾಗಾಗಿ ಅದನ್ನ ಧ್ರುವ ಸರ್ಗೂ ಕೂಡ ಅದನ್ನ ಶೇರ್ ಮಾಡಿದೆ. ಆಲ್ ದಿ ಬೆಸ್ಟ್. ಇಡೀ ಮಾರ್ಟಿ ಟೀಮ್ ನನ್ನೂ ಸೇರ್ಕೊಂಡು ತುಂಬಾ ಒಳ್ಳೇದಾಗ್ಲಿ, ತುಂಬಾ ಚೆನ್ನಾಗಿ ಹೋಗ್ಲಿ. ಉದಯನಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದುಡ್ಡು ಬರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. Thanks for coming, and I am also really excited for October 11. Thank you very much. ಒಂದೂವರೆ ಲೈನಲ್ಲಿ ಮುಗಿಸ್ಬಿಟ್ರಲ್ಲ ಸರ್. ಒಂದು ಸಂಜೀವಿನಿ ಪರ್ವತ ಹೊತ್ಕೊಂಡ ಹನುಮಾನ್ ಹೆಂಗ್ ನೋಡ್ತೀವಲ್ಲ ಪೋಸ್ಟರ್, ಆ ಪೋಸ್ಟರ್ನ ಈ ಪಿಕ್ಚರ್ಗೆ ಹಾಕ್ಬೇಕು. ಆ ತರ ಹೀರೋ ನಮ್ಮ ಸಾಯಿರು ಸಂಜೀವಿನಿ ಪರ್ವತ ಹೊತ್ಕೊಂಡು ಬಂದಿರೋ ಹನುಮಾನ್ ತರ ನನಗೆ ಇಡೀ ಸಿನಿಮಾ ನೋಡಿದಾಗ ಅನಿಸ್ತು. ಇದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಅದಕ್ಕೆ ನೋಡಿ ಅವ್ರು ಶೋಲ್ಡರ್ ಎಲ್ಲ 3 ವರ್ಷದಿಂದ ಹೊತ್ತು ಹೆಂಗಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. Thank you so much, sir. Showering so much love for our song Jeevanine. Seeing all the reels on Instagram and the pre-wedding shoot, post-wedding shoot, people are doing it and loving the song. It's actually an overwhelming feeling as an actress that seeing other people dancing and singing on my song. For that, I would want to thank my team, Imran sir for choreographing our song, Satya Hegde sir for amazing visuals as all of us can see, my co-actor for always being there and supporting me, our producer, lion-hearted producer for not compromising even a single day or a single second on screen on the frame. Chiku, I've called you Chiku, okay? Yeah, Chiku. Thank you for being a part of our movie. It was lovely working with you again. Actually I used to call him Chiku Anna, but Chiku. Chiku, okay, no Anna. Yeah, no Anna, okay. And thank you Murli sir. We couldn't work in this film, but we have worked before. And sir, thank you for your presence. Mohan sir, thank you sir. And thank you to everyone, of course my makeup who's done song Jeevanine, Prajwal and Kirtana. It was their Kamal that you can see on screen with our makeup and hair. So thank you all of you. 11 October 11ಗೆ ರಿಲೀಸ್ ಆಗ್ತಾ ಇದೆ ಮಾರ್ಟಿನ್. ಫ್ಯಾಮಿಲಿ ಜೊತೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ and ಆಶೀರ್ವಾದ ಮಾಡಿ. ತುಂಬಾ ಖುಷಿ ಆಯ್ತು ವೈಭವಿ ಅವರೇ, ಎಷ್ಟು ಚೆನ್ನಾಗಿ ಹೇಳಿದ್ರಿ. ಮುರಳಿ ಮಾಸ್ಟರ್, ಅಕ್ಟೋಬರ್ 11ಕ್ಕೆ ರಿಲೀಸ್. ಅದ್ದೂರಿಯಾಗಿ ಭರ್ಜರಿಯಾಗಿ ನಮ್ಮ ಬಹದ್ದೂರು ಸ್ವಲ್ಪ ತುಂಬಾನೇ ಪಗುರಾಗಿ ಈಗ ಮಾರ್ಟಿನ್ ಆಗಿ ಬರ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ. ಈ ಸಿನಿಮಾ ತುಂಬಾ ಸಕ್ಸಸ್ ಆಗ್ಬೇಕಿದು. ಯಾಕಂದ್ರೆ ನಮ್ಮ ಪ್ರೊಡ್ಯೂಸರ್ ಉದಯ್ ಮೆಹ್ತಾ ಅವರು ಬಹಳ ಶ್ರಮ ಪಟ್ಟು ಈ ಸಿನಿಮಾ ಮಾಡಿದ್ದಾರೆ. ಜೊತೆಗೆ ನಮ್ಮ ಹೀರೋ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಈ ಸಿನಿಮಾದಲ್ಲಿ ಕ್ಯಾಮ್ರಾಮನ್ ತುಂಬಾ ವರ್ಕ್ ಇದೆ. ಈ ಸಿನಿಮಾದಲ್ಲಿ ಹಾರ್ಡ್ ಡೈರೆಕ್ಟ್ ಆಗಿರ್ಬೋದು, ಎಲ್ಲರೂ ಈ ಸಿನಿಮಾದಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀವಿ ಅನ್ನೋದು ಬರ್ತಾ ಇದೆ. ಎಲ್ಲರೂ ನೋಡಿ ಜಾಸ್ತಿ ಮಾತಾಡ್ಬೋದು ಅಂತ ಹೇಳಿದ್ದಾರೆ. ಅದಕ್ಕೆ ಥ್ಯಾಂಕ್ ಯು. ಏನ್ ಅನ್ಕೊಂಡಿರೋ ಟೋಟಲ್ ಒಟ್ಟು ಬಜೆಟ್ ಖರ್ಚಾಗಿದೆ ಅಂತ ನೀವೇನ್ ಮೊತ್ತ ಅನ್ಕೊಂಡಿದ್ದೀರಾ, ಅದರಲ್ಲಿ 50% ಸೆಟ್ಗೆ ಖರ್ಚಾಗಿದೆ. ಯಾಕಂದ್ರೆ ಇಡೀ ಸಿನಿಮಾ ಸೆಟ್ಟು ಈ ಫಸ್ಟ್ ಮೈನ್ ನಾವು ಒಂದು ಮಿನಿಯೇಚರ್ ಮಾಡ್ಕೊಂಡು ಒಂದು ಪಾಕಿಸ್ತಾನ ಜೈಲ್ ಸೆಟ್ ಹಾಕಿದ್ವಿ. ಆ ಸೆಟ್ ಇವತ್ತು ಹೈದರಾಬಾದ್ ಅಲ್ಲಿ ಒಂದು ಸೆಟ್ ಇತ್ತು, ಮುಗಿಸ್ಕೊಂಡು ಬಂದು ಆಮೇಲೆ ಸ್ಟಾರ್ಟ್ ಆಯ್ತು. ಆ ಸ್ಟಾರ್ಟ್ ಆದ್ಮೇಲೆ ನನಗೆ ಆ ಸೆಟ್ ಬಗ್ಗೆ ಎಲ್ಲರೂ ಒಂದು ಪ್ರಶಂಸೆ ಸಿಕ್ಕಿತ್ತು, ಎಲ್ಲ ಸಂತೋಷದ ವಿಷಯ ಆಗಿತ್ತದು. ಅದ್ರ ಜೊತೆಗೆ ಕರೆಕ್ಟ್ ಆಗಿ ನಮ್ಮ ಹೀರೋ ಒಂದು ಎಂಟ್ರಿ ಕೊಡ್ತಾರೆ ಗೆಟಪ್ ಅಲ್ಲಿ. ಅವ್ರು ಬಂದ್ಮೇಲಂತೂ ಸೆಟ್ ಇನ್ನು ದುಪ್ಪಟ್ಟಾಗಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಡ್ತು. ಅದನ್ನ ಹಾಕಿದ್ದಕ್ಕೂ ಅದಕ್ಕೆ ಹೆಂಗೆ ಅನ್ಸೋದು ಕರೆಕ್ಟ್ ಆಗಿ ಹಾಕಿದೀನಿ ಸೆಟ್ ಅಂತ ಅವಾಗ ನನಗೆ ಖುಷಿ ಆಯ್ತು. ಈ ತರ ಸೆಟ್ಗಳು ತುಂಬಾನೇ ಇದೆ, ಸಾಕಷ್ಟಿದೆ. ಆಮೇಲೆ ಪ್ರತಿಯೊಂದು ಸೀನಲ್ಲೂ ಸೆಟ್ 75-80% ಫುಲ್ ಆಫ್ ಮೂವಿ ಬರೀ ಸೆಟ್ಗಳಿದೆ. ನೋಡಿ ಥಿಯೇಟರ್ ನಲ್ಲಿ ನೋಡಿ ಆನಂದಿಸಿ. ಥ್ಯಾಂಕ್ ಯು ವೆರಿ ಮಚ್.
ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರೋ ಎಲ್ರಿಗೂ ನಮಸ್ಕರಿಸ್ತಾ. ತುಂಬಾ ದಿನ ಆಗಿದೆ ಮಾತಾಡಿ, ಹಂಗೆ ಮಾತಾಡತ್ತಾರಲ್ಲ, ಮರ್ತೋಗಿದೆ ಎಲ್ಲ. ಮಾರ್ಟಿನ್ ಇದ್ರ ಬಗ್ಗೆ ಕೇಳೋದಾದ್ರೆ ಆಲ್ಮೋಸ್ಟ್ ಇದು ಇಂಡಸ್ಟ್ರಿ ಅವ್ರಿಗೆಲ್ಲ ಪಬ್ಲಿಕ್ಗೂ ಗೊತ್ತು, ಇದು ಸಿಕ್ಕಾಪಟ್ಟೆ ಹೈ ಬಜೆಟ್ ಪಿಕ್ಚರ್ ಅಂತ. ಕಾಮನ್ ಆಗಿ ಎಲ್ಲರೂ ಫಸ್ಟ್ ಬಜೆಟ್ ಕೇಳಿದ ತಕ್ಷಣ ಅಷ್ಟೊತ್ತಾಗವ್ರ ಅಂತಾನೆ ಶಾಕ್ ಆಗ್ತಾರೆ. 100% ಸಿನಿಮಾ ರಿಲೀಸ್ ಆದ್ಮೇಲೆ ನೋಡು ಶಾಕ್ ಆಗ್ತಾರೆ, ಹಿಂಗೆಲ್ಲ ತೆಗೆದಿದಾರ ಅವರು ಅಂತ. ನಿಜವಾಗ್ಲು ಮೇಕಿಂಗು ಇದು ಸುಮ್ಮನೆ ನಾವು ಆಕ್ಟ್ ಮಾಡಿದೀವಿ ಅಂತ ಹೇಳ್ತಿರೋದಲ್ಲ, ನಾನೊಂದಷ್ಟು ವಿಜುವಲ್ಸ್ ನೋಡಿದೀನಿ. ಯಾವ ಹಾಲಿವುಡ್ ಪಿಕ್ಚರ್ಗೂ ಕಡಿಮೆ ಇಲ್ಲ. ಆ ತರ ಒಂದು ಅದ್ಭುತವಾದಂತ ಮೇಕಿಂಗ್ ಬಂದಿದೆ. ಅರ್ಜುನ್ ಸರ್ ದೊಡ್ಡ ಕತೆ, ನಮ್ಮ AP ಅರ್ಜುನ್ ಅವರು ಡೈರೆಕ್ಟ್ರು. ಹಾಗಾಗಿ ಇದು ಡೈರೆಕ್ಟ್ರು, ನಮ್ಮ ಬ್ರದರ್ ಹೀರೋ ಉದಯ್ ಸರ್, ಎಲ್ರು ಕೇಳಿರೋರು ಇದು ಸಿಕ್ಕಾಬಿಟ್ಟೆ ಹೈ ಬಜೆಟ್ ಮೂವಿ. ಹಂಗಾಗಿ ಇದು ತುಂಬಾ ಚೆನ್ನಾಗಿ ಆಗುತ್ತೆ. ಯಾಕೆ 100% ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಮ್ಮ ಕನ್ನಡ ಜನತೆ ಕೈ ಬಿಡಲ್ಲ. ಅಂಡ್ ಇದು ನಮ್ಮ ಕನ್ನಡ ಸಿನಿಮಾ ಪ್ಯಾನ್ ವರ್ಲ್ಡ್ ಅಂತ ಹೇಳ್ಕೊಳ್ಳೋದು ಖುಷಿ ಆಗುತ್ತೆ. ಯಾಕಂದ್ರೆ ಎಲ್ಲಾ ಭಾಷೆಗಳಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ. ಈಗ ಆಲ್ರೆಡಿ ಒಂದಷ್ಟು ಮುಂಚೆನೆ ಬಿಸ್ನೆಸ್ ಗಳಾಗತ್ತಲ್ಲ ಆ ತರದ್ದು. ಸೊ ಇದೊಂದು ದೊಡ್ಡ ಮಟ್ಟದ ಸಕ್ಸಸ್ ಆಗ್ಬೇಕು. ಯಾಕೆಂದ್ರೆ ಇದು ನಮ್ಗೆ ಇಂಡಸ್ಟ್ರಿ ಅವರು ಗೊತ್ತಿರೋಂಗೆ ಒಂದು ಸಿನಿಮಾ ಅಂತ ಬಂದ್ರೆ ಒಂಚೂರು ಪರ ವಿರೋಧ ಇರುತ್ತೆ. ಬಟ್ ಈ ಸಿನಿಮಾ ಬಗ್ಗೆ ಇಂಡಸ್ಟ್ರಿ ಅವರು ಎಲ್ಲರೂ ಪರವಾಗಿದ್ದಾರೆ. ಯಾಕೆ ಅಂದ್ರೆ ಈ ಸಿನಿಮಾ ಗೆದ್ರೆ 100% ನಮ್ಮ ಕನ್ನಡದ್ದು ಒಂದು ಮಾರ್ಕೆಟ್ ಇನ್ನೊಂದು ಲೆವೆಲ್ಗೆ ಬಿಲ್ಡ್ ಆಗುತ್ತೆ. ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾರೆ ಅಂತ ಕನ್ನಡ ಇಂಡಸ್ಟ್ರಿ ಎಲ್ರಿಗೂ ಆಸೆ ಇದೆ. ಇದು ತುಂಬಾ ದೊಡ್ಡದಾಗಿ ಹಿಟ್ ಆಗ್ಲಿ ಅಂತ. ಖಂಡಿತವಾಗ್ಲು ಆಗುತ್ತೆ. ಎಲ್ಲರೂ ಅಕ್ಟೋಬರ್ 11ನೇ ತಾರೀಕು ದಯಮಾಡಿ ಬನ್ನಿ, ಮಾರ್ಟಿನ್ ನೋಡಿ. ಖುಷಿ ಆಗ್ತಿದೆ. ಬೇರೆ ಬೇರೆ ಭಾಷೆನಲ್ಲಿ ನಾನು ನೋಡ್ಕೊಂಬೋದು ಹೆಂಗ್ ಕಾಣಿಸ್ತೀನಿ. ನಾನು ಯಾಕಂದ್ರೆ ಕನ್ನಡ ಬೇರೆ ಬರಲ್ಲ, ಅಟ್ಲೀಸ್ಟ್ ಯಾರು ಡಬ್ಬಿಂಗ್ ಮಾಡಿರ್ತಾರಲ್ಲ ಅದ್ರಲ್ಲಿ ನೋಡಿ ಖುಷಿ ಪಡ್ಕೊಳ್ಳೋಣ. ನಮ್ದು ಮೊದಲನೇ ಪಿಕ್ಚರ್ ಇದು, ಬೇರೆ ಭಾಷೆಗಳಲ್ಲಿ ಹೋಗ್ತಿರೋದು. ನಿಮ್ ಸಪೋರ್ಟು ಸಿನಿಮಾ ಮೇಲೆ ಸದಾ ಹೀಗೆ ಇರಲಿ. ಅಕ್ಟೋಬರ್ 11ನೇ ತಾರೀಕು ದಯಮಾಡಿ ಎಲ್ಲರೂ ಬನ್ನಿ, ನೋಡಿ, ಹಾರಿಸಿ, ಆಶೀರ್ವದಿಸಿ. ಥ್ಯಾಂಕ್ ಯು ಸೋ ಮಚ್. ನಾವು ಫಿಲ್ಮ್ ರಿಲೀಸ್ ಟೈಮ್ಗೆ ಒಂದೇ ಒಂದು ನಿರೀಕ್ಷೆಯಲ್ಲಿ ಇರ್ತೀವಿ. ನಮ್ಮೆಲ್ಲ ಹಾರ್ಡ್ ವರ್ಕ್ಗೆ ಜನ ಸಪೋರ್ಟ್ ಮಾಡಲಿ, ಈ ಸಿನಿಮಾ ಜನಕ್ಕೆ ಚೆನ್ನಾಗಿ ಮುಟ್ಟಿಸ್ಲಿ ಅಂತ ಮಾಧ್ಯಮ ಮುಕ್ತದಿಂದ ಅದು ಸಾಧ್ಯ. ಸೊ ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದಿಷ್ಟೇ, ಪ್ರತಿಯೊಂದು ನಮ್ಮ ಟೆಕ್ನಿಷಿಯನ್ಸ್ ಕಟ್ಕೊಟ್ಟಿರೋ ಸಿನಿಮಾ. ನಮ್ಮ ಹೀರೋ 3 ವರ್ಷ ಅವರು ಶ್ರಮಪಟ್ಟು ಡೆಡಿಕೇಶನ್ ಇಂದ ಮಾಡಿರೋ ಸಿನಿಮಾ ನಾವು. ಸೊ ದಯವಿಟ್ಟು ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದಿಷ್ಟೇ, ಈ ಥರದೊಂದು ಪ್ರಯತ್ನಗಳು ಗೆದ್ರೆ ನನ್ನಂತ ಒಂದು 10 ಜನ ಮುಂದೆ ಬರ್ತಾರೆ. ಇನ್ನೂ ಈ ಥರದೊಂದು ಪ್ರಯತ್ನಗಳು ನಡೆಯುತ್ತೆ. ಸೊ ನಿಮ್ಮನ್ನೆಲ್ಲರೂ ನಾನು ಈ ವೇದಿಕೆ ಮೂಲಕ ಕೇಳ್ಕೊತೀನಿ, ಖಂಡಿತ ನೀವೆಲ್ಲ ಸಪೋರ್ಟ್ ಮಾಡಿ. ಇದು ನಿಮ್ಮ ಸಿನಿಮಾ, ಇದನ್ನ ಸೆಲೆಬ್ರೇಟ್ ಮಾಡಿ. ಥ್ಯಾಂಕ್ ಯು. 4ನೇ ತಾರೀಕು ನಮ್ಮ ಹೀರೋ ಅವರ ಇಂಟ್ರಡಕ್ಷನ್ ಸಾಂಗ್, ಅದನ್ನ ನಾವು ಹೈದರಾಬಾದಲ್ಲಿ ಮಾಡ್ತಾ ಇದ್ದೀವಿ. ಸೊ ಈ ಸಾಂಗು ನಾನು ಹೇಳೋದಕ್ಕಿಂತ ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಈ ಥರದೊಂದು ಸಾಂಗು ನನ್ನ ಸಿನಿಮಾನಲ್ಲಿ ಇದೆ ಅನ್ನೋದಕ್ಕೆ ಒಂದು ತುಂಬಾ ಹೆಮ್ಮೆಯ ವಿಷಯ. ಬಹುಶಃ ಇದೆಲ್ಲರಿಗೂ ಆ ಒಂದು ಫೀಲ್ ಕೊಡುತ್ತೆ. ಸೊ ಎವರ್ ಗ್ರೀನ್ ಆಗಿ ಉಳಿಯುತ್ತೆ ಇವ್ರ ಕೆರಿಯರ್ ಅಲ್ಲಿ. ಸೊ ಐ ಆಮ್ ಪ್ರೌಡ್ ದಟ್ ಇಟ್ ವಿಲ್ ಬಿ ಮೈ ಫಿಲ್ಮ್ ವಿಚ್ ವಿಲ್ ರಿಮೇನ್. ಈ ತರದೊಂದು ಸಾಂಗ್ ಪರ್ಮನೆಂಟ್ ಆಗಿ ನಿಮ್ಗೆ ಇರುತ್ತೆ ಅಂತ. ಥ್ಯಾಂಕ್ ಯು. ಎಲ್ಲ ಕಾರ್ಯಕ್ರಮ ವೀಕ್ಷಿಸ್ತಿರೋ ಎಲ್ಲ ತಾಯಂದರಿಗೆ ಅಂಡ್ ಎಸ್ಪೆಷಲಿ ನಮ್ಮ VIPsಗೆ ಎಲ್ರಿಗೂ ನಮಸ್ಕಾರ. ಸೊ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಮಾರ್ಟಿನ್ ಇದು ಅಕ್ಟೋಬರ್ 11ನೇ ತಾರೀಕು ಬಿಡುಗಡೆ ಆಗ್ತದೆ. ಇದು ಈ ಚಿತ್ರಕ್ಕೆ ಸಾಕಷ್ಟು ಜನ ಟೈಮ್ ಡೆಡಿಕೇಟ್ ಮಾಡಿದ್ದಾರೆ, ಎಸ್ಪೆಷಲಿ ಟೆಕ್ನಿಷಿಯನ್ಸ್. ಯಾಕೆಂದ್ರೆ ಒಬ್ರು ಟೆಕ್ನಿಷಿಯನ್ಸ್ ಯೂಶಲಿ 100 days ವರ್ಕ್ ಮಾಡ್ತಾರೆ. ಬಟ್ ನಮ್ಮ ಸಿನಿಮಾಗೆ ಸ್ಕ್ರೀನ್ಸ್ ದಾಟ್ಕೊಂಡು ಮಾಡ್ತೀವಿ ಅಂತಾರಲ್ಲ, ಸೊ ಆ ಥರ ನಮ್ಮ ಮುರಳಿ ಮಾಸ್ಟರ್ ಸಾಂಗ್ ಒಂದು 14 ದಿವಸ ಶೂಟ್ ಮಾಡಿದ್ವಿ, ಇಂಟ್ರೊಡಕ್ಷನ್ ಸಾಂಗು. ಅಂಡ್ ನಮ್ಮ ಮೋಹನ್ ಸರ್ ಪ್ರತಿಯೊಂದು ಸೆಟ್ನು ಮಿನಿಯೇಚರ್ ಅಲ್ಲಿ ಕ್ರಿಯೇಟ್ ಮಾಡಿ, ಮಿನಿಯೇಚರ್ ಅಂತ ಒಂದು ಯೂಸ್ ಟು ಎಕ್ಸ್ಪ್ಲೇನ್
ಸೊ ಹಿಂಗೆ ಎಂಟ್ರಿ ಹಿಂಗಿರುತ್ತೆ, ಹಿಂಗೆ ಶೂಟ್ ಮಾಡೋದು, ಕ್ಯಾಮ್ರಾ ಪ್ಲೇಸ್ ಮಾಡೋದಕ್ಕೆ ಇಲ್ಲಿ ಜಾಗ ಇದೆ, ಇದೋಕೆನಾ, ಇದು ಫ್ರೇಮ್ ಫಿಲ್ ಮಾಡೋದಕ್ಕೆ ಇದೋಕೆನಾ ಅಂತ ತುಂಬಾನೇ ಡೀಟೇಲ್ ಆಗಿ ವರ್ಕ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗೆಳೆಯ ಚಿಕನ್ ಅಂತ ಒಂದು ಕಾಶ್ಮೀರ್ ಎಪಿಸೋಡ್ ಇತ್ತು, ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಾನು ಹೇಳೋದಕ್ಕಿಂತ ಒಂದು ದೊಡ್ಡ ಟ್ವಿಸ್ಟ್ ಇರುತ್ತೆ ನಂದು ಚಿಕನ್ ಅವರದು ಈ ಸಿನಿಮಾದಲ್ಲಿ. ಆ್ಯಂಡ್ ಚಿಕನ್ ಇಸ್ ಆಫ್ ಕೋರ್ಸ್ ವೆರಿ ಫ್ರೆಂಡ್ಲಿ ಆ್ಯಂಡ್ ತುಂಬಾನೇ ಖುಷಿ ಆಗುತ್ತೆ ವರ್ಕ್ ಮಾಡೋದಕ್ಕೆ. ಆ್ಯಂಡ್ ಹೀರೋಯಿನ್ ಮೇಡಮ್ ಜೀವನ ಸಾಂಗ್ ನೀವೆಲ್ಲರೂ ನೋಡಿದ್ರೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಮಾರ್ಟಿನ್ ಅಂದಿದ ತಕ್ಷಣ ಬರೀ ಆಕ್ಷನ್ ಅಲ್ಲ, ಒಂದು ಲವ್ ಆಂಗಲ್ ಇದೆ ಅಂತ ಹೇಳ್ತಾರೆ. ಸೊ ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ ಮಾರ್ಟಿನ್ ಚಿತ್ರದಲ್ಲಿ. ಅದರಲ್ಲಿ ಒಂದು ಸಾಂಗ್ ಬರುತ್ತೆ, ಲವ್ ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ, ಜೀವನ ಏನೇ ಅನ್ನೋದು. ಅಂಡ್ ಮೇಡಮ್ ಬಗ್ಗೆ ಹೇಳಬೇಕು ಅಂದ್ರೆ ಅವ್ರಿಗೆ ಭಾಷೆ ಕಲಿಯೋ ಇಂಟ್ರೆಸ್ಟ್ ಇದೆ ಅಂತ ಹೇಗೆ ಹೇಳ್ತೀನಿ ಅಂದ್ರೆ, ಪ್ರಾಂಪ್ಟ್ ತಗೊಳ್ತಾ ಇರಲಿಲ್ಲ, ಎಷ್ಟೇ ಕಷ್ಟ ಆದ್ರೂ ಕಲಿತ್ಕೊಂಡು ಡೈಲಾಗ್ಸ್ ಹೇಳಿದ್ರು. ಸೊ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಎಫರ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಕಣ್ಣು ಅಂದರೆ ಸತ್ಯ ಹೆಗಡೆ ಸರ್ ಸಿನಿಮಾನ ಫಸ್ಟ್ ಬರೆಯೋರು. ಸತ್ಯ ಹೆಗಡೆ ಸರ್ ಎಂಥ ಪವರ್ಫುಲ್ ಟೆಕ್ನಿಷಿಯನ್ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಅವ್ರು ಮಾಡಿದ ಸಿನಿಮಾಗಳು, ಅವ್ರ ಪ್ರೆಸೆಂಟೇಷನ್ ಎಲ್ಲ ಎಕ್ಸ್ಟ್ರಾಡಿನರಿ. ಎಸ್ಪೆಷಲಿ ನನಗೆ ಅವರು ನನ್ನ ಬೆಸ್ಟ್ ಡಿಒಪಿ ಅಂತ ಏನು ಕೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಅವ್ರ ಲೈಟಿಂಗು ಆ್ಯಂಡ್ ಆಲ್ಸೋ ಅವರಿರೋ ಶಾರ್ಟ್ಸ್ ಸೂಪರ್. ಎಸ್ಪೆಷಲಿ ಅವರು ಚೂರು ಫೋಕಸ್ ಔಟ್ ಆಗಲ್ಲ, ಫೋಕಸ್ ಬಂದಾಗ ಬೇರೆ ಇದ್ರು ಬಟ್ ಒಂಚೂರು ಫೋಕಸ್ ಔಟ್ ಆಗಲ್ಲ. ಮತ್ತೆ ಕಥೆಗೆ ಬೇಕು ಅಷ್ಟು ಮಾತ್ರ ಶೂಟ್ ಮಾಡ್ತಾರೆ. ಅಂಡ್ ಬರೀ ಡಿಒಪಿ ಇರುತ್ತೆ, ಹಿ ಡಿಸ್ಕಸ್ ಈ ಕಥೆಗೆ ಇದಕ್ಕೆ ನಾವು ಇದು ಮಾಡೋಣ ಅಂತ, ಅದು ಇನ್ವಾಲ್ವ್ಮೆಂಟ್ ಇದೆ. ಸೊ ಸತ್ಯ ಹೆಗಡೆ ಸರ್ ಇಸ್ ಆಲ್ಸೋ ಒನ್ ಪಿಲ್ಲರ್ ಫಾರ್ ದಿಸ್ ಮೂವಿ. ಅಂಡ್ ಇಮ್ರಾನ್ ಮಾಸ್ಟರ್ಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮಾಸ್ಟರ್ ನೀವೇನಾದ್ರೂ ಸಾಂಗ್ ಇಲ್ಲಿ ಡ್ಯಾನ್ಸ್ ಆಡ್ಸಿದ್ರೆ ಫಸ್ಟ್ ನಾನು ಪ್ರಾಕ್ಟೀಸ್ ಕೊಡಬೇಕು ಅಂತ. ನಾನು ನಂಬಿರೋನು ಅಂತ ಹೇಳಿದ್ರು. ಸೊ ಎರಡು ಸಾಂಗ್ ಒಟ್ಟಿಗೆ ಕೊರಿಯೋಗ್ರಾಫ್ ಮಾಡಿದ್ರೆ ಇಮ್ರಾನ್ ಮಾಸ್ಟರ್. ಒಂದು ಸಾಂಗ್ ಯಾವಾಗ ರಿಲೀಸ್ ಅಂತ ನೆಕ್ಸ್ಟ್ ಹೇಳ್ತೀನಿ. ಆ್ಯಂಡ್ ನಮ್ಮ ಲಯನ್ ಹಾರ್ಟೆಡ್ ಪ್ರೊಡ್ಯೂಸರ್ ಬಗ್ಗೆ ಹೇಳಲೇಬೇಕು, ಉದಯ್ ಸರ್. ನೀವೆಲ್ಲ ಅನ್ಕೊಂಡಿದ್ರ ಈ ಸಿನಿಮಾಗೆ ಎಷ್ಟು ಖರ್ಚಾಗಿದೆ ಅಂತ, ಅದಕ್ಕೂ ಮೀರಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಖರ್ಚಾಗಿದೆ ಆಕ್ಚುಲಿ. ಯೂಶಲಿ ಒಬ್ಬ ಹೀರೋ ಮಾರ್ಕೆಟ್ ಒಂದು 10 ರೂಪೀಸ್ ಅಂತ, ಸೊ ಎಕ್ಸಾಂಪಲ್ 1 ರೂಪಾಯಿ ಅಂತ ಅನ್ಕೊಂಡ್ರೆ 9.5 ರೂಪೀಸ್ ಅವ್ರು ಇನ್ವೆಸ್ಟ್ ಮಾಡೋರು ಡೆಫಿನೆಟ್ಲಿ ಇರ್ತಾರೆ. ಬಟ್ ಅದಕ್ಕೂ ಮೀರಿ ಮಾಡ್ರಿ, ನೀವು ಪ್ಯಾಷನ್ ಆಗಿ ಮಾಡ್ರಿ, ನಾನು ನನ್ನ ದುಡ್ಡನ್ನ ನಾನು ಜನರೇಟ್ ಮಾಡ್ಕೊತೀನಿ ಅನ್ನೋ ಪ್ರೊಡ್ಯೂಸರು ಉದಯ ಮಹೇಂದ್ರ ಸರ್. ಈ ತರ ಸಿನಿಮಾ ನಾವು ಮಾಡಿದ್ವಿ ಅಂತಲ್ಲ, ಬಟ್ ಈ ತರ ಪ್ರೊಡ್ಯೂಸರ್ಸ್ ಇಂಡಸ್ಟ್ರಿಗೆ ನಿಜವಾಗ್ಲೂ ನೆಸೆಸರಿ ಇದೆ. ಅವ್ರ ಬ್ಯಾನರ್ ಇಂದ ಇನ್ನೂ ಸಾಕಷ್ಟು ಸಿನಿಮಾ ಬರಲಿ ಅಂಡ್ ಎಲ್ಲರೂ ಆಗಲಿ ಅಂತ ಕೇಳ್ಕೊತೀನಿ. ಅಂಡ್ 4ನೇ ತಾರೀಕು ಹೈದರಾಬಾದ್ ಅಲ್ಲಿ ಇಂಟ್ರೊಡಕ್ಷನ್ ಸಾಂಗ್ ರಿಲೀಸ್ ಆಗ್ತದೆ. ಅದಾದ್ಮೇಲೆ 5ನೇ ತಾರೀಕು ನನ್ನ ಪ್ರತಿ ಸಿನಿಮಾನು ಉತ್ತರ ಕರ್ನಾಟಕದಲ್ಲಿ ತುಂಬಾನೇ ಚೆನ್ನಾಗಿ ಮಾಡುತ್ತೆ. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಎಲ್ಲ ಪ್ರೆಸ್ ಮೀಟಲ್ಲೂ 75 ಡೇಸ್ ಆದ್ಮೇಲೆ ಒಂದು 50-75 ಡೇಸ್ ಎಲ್ಲ ಆದ್ಮೇಲೆ ಇಲ್ಲೆಲ್ಲ ಕಡೆ ಒಂದು 50-60% ಇದ್ರೆ 50-60% ಇದೆ ತರ ಅಂತ ಇಮಿಡಿಯೇಟ್ ಉತ್ತರ ಕರ್ನಾಟಕ ಫೋನ್ ಮಾಡೋದು, ಇಟ್ ಇಸ್ ಲೈಕ್ ಅ ಪೋಸ್ಟ್, ಫುಲ್ ಹೌಸ್ಫುಲ್ ಇದೆ ಸರ್ ಅಂತಾರೆ. ಸೊ ಉತ್ತರ ಕರ್ನಾಟಕ ಮಂದಿ ನಮ್ಗೆ ಯಾವಾಗಲೂ ಆಗ್ಕೊಂಡಿದ್ದಾರೆ, ಆದ್ರೆ ನನ್ನ ಜೊತೆ ನಿಂತಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹುಬ್ಳಿಗೆ ಉತ್ತರ ಕರ್ನಾಟಕಕ್ಕೆ ನಾವು ಟ್ರಾವೆಲ್ ಮಾಡಬೇಕು ಅಂತ ಒಂದು ಪ್ಲಾನು. ಬಟ್ ಇವೆಂಟ್ ಅಷ್ಟೇ ಮಾಡಬೇಕು ಅಂತ, ಬಟ್ ಮಳೆ ಇದೆ. ಸೊ ಹುಬ್ಳಿ ಸೆಂಟಿಮೆಂಟ್ ಹೋಗ್ತೀವಿ. ಸೊ ಹುಬ್ಳಿ ಮುಗಿಸ್ಕೊಂಡು 6ನೇ ತಾರೀಕು ದಾವಣಗೆರೆಯಲ್ಲಿ ಪ್ರೀ ರಿಲೀಸ್ ಈವೆಂಟ್ ಮಾಡ್ತಾ ಇದೀವಿ. ಶಿವಶಂಕರಪ್ಪ ಭಾರತಮ್ಮ ಸಂಘದ ಭವನದಲ್ಲಿ. ಸೊ 6ನೇ ತಾರೀಕು ಅದನ್ನು ಮುಗಿಸ್ಕೊಂಡು 8ನೇ ತಾರೀಕು ಮುಂಬೈ ಹೋಗಿ ಇನ್ನೊಂದು ಸಾಂಗ್ ಬಿಡುಗಡೆ ಮಾಡ್ತಾ ಇದೀವಿ. 6ನೇ ತಾರೀಕು ಒಂದು ರೆಕಾರ್ಡ್ ಆಗುವಂತ ಒಂದು ಸಾಂಗ್ ಬಿಡುಗಡೆ ಮಾಡ್ತಾ ಇದೀವಿ. ದಟ್ ವಿಲ್ ಬಿ ಎ ಸರ್ಪ್ರೈಸ್. ಇದು ಪ್ಲಾನ್
ಪ್ಲಾನ್ ಪ್ರಕಾರ ಹಿಂಗೆ ಅನ್ಕೊಂಡಿದ್ದೀವಿ. ಅಕ್ಟೋಬರ್ 11ನೇ ತಾರೀಕು, ಸೊ 3 ವರ್ಷ ಆಯಿತು ಸಿನಿಮಾ ಥಿಯೇಟರ್ ಬಂದು, 3 ವರ್ಷ ಆದ್ಮೇಲೆ ಬರ್ತಾ ಇದ್ದೀನಿ. ಅಕ್ಟೋಬರ್ 11ನೇ ತಾರೀಕು ಶುಕ್ರವಾರ ಗೌರ್ಮೆಂಟ್ ಹಾಲಿಡೇ ಇದೆ. ಎಲ್ಲರೂ ದಯವಿಟ್ಟು ಕುಟುಂಬದ ಸಮೇತ ಹೋಗಿ ಈ ಚಿತ್ರನ ನೋಡಿ ಆಶೀರ್ವಾದ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ಆ್ಯಂಡ್ ಆಲ್ಸೋ ಸ್ಟೋರಿ ಅಂಡ್ ಸ್ಕ್ರೀನ್ ಪ್ಲೇ ನಮ್ಮ ಕಲೆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರು. ಸ್ಕ್ರೀನ್ ಪ್ಲೇ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಎಲ್ಲರೂ ಆ್ಯಂಡ್ ಆಲ್ಸೋ ಸೆನ್ಸರ್ ಆಯಿತು, ಯು ಎ ಸರ್ಟಿಫಿಕೇಟ್ ಸಿಕ್ತು. ದಟ್ ಮೀನ್ಸ್ ಫ್ಯಾಮಿಲಿ ಜೊತೆ ನೋಡುವಂಥ ಸಿನಿಮಾ. ದಯವಿಟ್ಟು ಎಲ್ಲರೂ ಕುಟುಂಬದ ಸಮೇತ ಹೋಗಿ ಅಕ್ಟೋಬರ್ 11 ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಜಯ ಆಂಜನೇಯ. ಜಯ ಆಂಜನೇಯ. ಥ್ಯಾಂಕ್ ಯು ಸೋ ಮಚ್ ಸರ್. ಡೋಂಟ್ ಟೀಚ್ ಯುವರ್ ಡ್ಯಾಡಿ ಅಂತ ಹೇಳಿದ್ರೆ ಅದು ಇದು ಡೋಂಟ್ ಟೀಚ್ ಯುವರ್ ಫಾದರ್ ಹೌ ಟು ಫೈಟ್. ಬಟ್ ಟ್ರಾನ್ಸ್ಲೇಷನ್ ಮತ್ತೆ ನೋಡಿದವ್ರಿಗೆ ಅದೇ ಅನ್ಸುತ್ತೆ. ಥ್ಯಾಂಕ್ ಯು. ನಿರ್ಮಾಪಕರ, ಈಗ ನೀವು ರಿಲೀಸ್ ಟೈಮ್ ಬರುವಾಗ ನಿರ್ದೇಶಕರನ್ನ ಯಾಕೆ ದೂರ ಇಡ್ತಾ ಇದ್ದೀರಿ ಅಂತ? ಸರ್, ಅದು ಈಗ ಪ್ರೆಸೆಂಟ್ಲಿ ಕೋರ್ಟಲ್ಲಿದೆ. ಓಕೆ, ಆಯ್ತಾ? ಸೊ ಯಾರು ಇಟ್ಟಿದ್ದಾರೆ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ. ಅಲ್ಲ, ನಾನು ಇಲ್ಲಿ ಬಂದ್ಮೇಲೆ ಅವ್ರನ್ನ ನೋಡಿಲ್ಲ, ಫೋನ್ ಮಾಡಿದೆ ನಾನು ಅರ್ಜುನ್ ಅವರಿಗೆ. ನಮಗೆ ಈ ಪ್ರೆಸ್ ಮೀಟ್ ಇನ್ಫಾರ್ಮೇಶನ್ ಇಲ್ಲ ಅಂದ್ರು. ಒಬ್ಬ ನಿರ್ದೇಶಕನ ಪರಿಸ್ಥಿತಿ ಈ ತರ ಹೇಗೆ ಅಂತ. ಬಟ್ ನಿರ್ಮಾಪಕನ ಪರಿಸ್ಥಿತಿ ಏನು ಅಂತ ತಿಳ್ಕೊಂಡ ಮೇಲೆ ಅದು ಡಿಸೈಡ್ ಆಗುತ್ತೆ. ಅದು ಏನಾಗಿದೆ ಆಕ್ಚುಲಿ ನಿಮಗೆ? ಅದು ಇದೆಯಾ ಹೇಳುತ್ತಲ್ಲ, ಕ್ರೆಡಿಟ್ ಬೇರೆಯವ್ರಿಗೆ ಕೊಡ್ತಾ ಇದಾರೆ ಅಂತ ಕೇಳ್ಪಟ್ವಿ. ಅವ್ರು ಹೇಳೋದಂದ್ರೆ ಕ್ರೆಡಿಟ್ ಎಲ್ಲ ಬೇರೆಯವ್ರಿಗೆ ಕೊಡ್ತಾ ಇದಾರೆ, ನಾವು ಕೆಲಸ ಮಾಡಿದೀವಿ, ರಕ್ತ ಹರಿಸಿದೀವಿ, ಬೆವರು ಹರಿಸಿದೀವಿ, ಕ್ರೆಡಿಟ್ ಬೇರೆಯವ್ರಿಗೆ ಹೋಗ್ತಾ ಇದೆ, ಮತ್ತೆ ಸಾಂಗ್ ರಿಲೀಸ್ಗೂ ನೀವು ಕರೀಲಿಲ್ಲ ಅಂತ. ಸರ್ ಆಕ್ಚುಲಿ ಪ್ರೆಸ್ ಮೀಟೇ ಗೊತ್ತಿಲ್ವಂತೆ ಡೈರೆಕ್ಟರ್ಗೆ. ಹೌದಾ ಸರ್? ಅಲ್ಲ, ಅವರು ಈ ಧ್ರುವ ಸರ್ಜಾ ಮನಸ್ಸು ಮಾಡೋದು ಆಗ್ತಿದ್ರೆ, ಯಾಕಂದ್ರೆ ಹಿಂದಿ ಸಿನಿಮಾ ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ರೆ ಅವರು ಕೂಡ ಅವಾಯ್ಡ್ ಮಾಡ್ತಾರೆ ಅಂದ್ರೆ ನೋಡಿದ ಸಂಗತಿ ಅಂತ ಅನ್ಸುತ್ತೆ. ಒಂದು ನಿಮಿಷ ಸರ್, ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತು. ಅವ್ರು ಇಲ್ಲೇ ಕಾಣಿಸ್ತಾ ಇದೆ. ಇಲ್ಲ ಇಲ್ಲ, ನೀವು ಅಸ್ಯೂಮ್ ಮಾಡ್ಕೊಂಡ್ಬಿಡಿ, ನಾನು ಅವಾಯ್ಡ್ ಮಾಡ್ತಾ ಇಲ್ಲ. ಮತ್ತೆ ಏನ್ ಪ್ರಾಬ್ಲಮ್ ನಮ್ಗೆ ಹೇಳಿ. ಆಕ್ಚುಲಿ ಅದು ಅವರು ಇವ್ರದ್ದು ಪ್ರಾಬ್ಲಮ್. ಸೊ ಅವರೇ ಮಾತಾಡ್ಕೊಂಡ್ರೆ ತುಂಬಾ ಇದು ತುಂಬಾ ಸೂಕ್ಷ್ಮವಾದ ವಿಚಾರ ಆಗಿರೋದ್ರಿಂದ, ಇದು ಡೈರೆಕ್ಟರ್ ಪ್ರೊಡ್ಯೂಸರ್ದು ಮುಂಚೆಲ್ಲೂ ಪ್ರಾಬ್ಲಮ್ ಆಗಿರೋದ್ರಿಂದ ನಿಮ್ಮೆಲ್ರಿಗೂ ಗೊತ್ತಿರೋದೆ, ಇದೇನು ಸರ್ಪ್ರೈಸಿಂಗ್ ಏನಲ್ಲ. ಸೊ ಇದು ಇವಾಗ ಕೋರ್ಟ್ವರೆಗೂ ಹೋಗಿದೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿದೆ ವಿಷಯ. ಸೊ ಇದನ್ನ ಚೇಂಬರ್ಗೂ ಹೋಗಿದೆ. ಸೊ ಚೇಂಬರಲ್ಲೂ ಬಗೆಹರಿದ್ದಾರೆ. ಅದು ಇವಾಗ ಕೋರ್ಟ್ ಹೋಗಿದೆ ಅಲ್ವಾ. ಸೊ ಚೇಂಬರ್ ಇಂತ ದೊಡ್ಡವನ ಸರ್ ನಮ್ಮ ಚೇಂಬರ್ ಅಂದ್ರೆ ಇಟ್ ಇಸ್ ಅ ಮದರ್ ಬೋರ್ಡ್ ಅಲ್ವಾ. ಅಲ್ಲೇ ಬಗೆಹರಲಿಲ್ಲ ಅಂದ್ರೆ ಸೊ ನಾನು ಅದಕ್ಕಿಂತ ದೊಡ್ಡವನಲ್ಲ ಸರ್. ಸೊ ಇವಾಗ ಪ್ರೊಡ್ಯೂಸರ್ ಮಾತಾಡಿದ್ರೆ ಚಂದ. ಅದಕ್ಕೆ ಒಂದು ಮಧ್ಯಂತರ ಅರ್ಜಿ ಹಾಕಿದ್ರು, ಅದು ನಿನ್ನೆ ವಜಾ ಆಗಿದೆ. ಸೊ ನಿಮ್ ಗಮನಕ್ಕಿರಲಿ. ಬಹುಶಃ ಮಧ್ಯಂತರ ಅರ್ಜಿ ಅಂದ್ರೆ ನಿಮ್ಗೆಲ್ಲರಿಗೂ ಅದರ ಅರ್ಥ ಗೊತ್ತಿದೆ. ಸೊ ಅವ್ರದ್ದೇ ಸಿನಿಮಾ ಬೆವರು ಮತ್ತೆ ರಕ್ತ ಹರಿಸಿದವರು ಸಿನಿಮಾನ ಮಧ್ಯಂತರ ಅರ್ಜಿ ಹಾಕ್ತಾರೆ ಅಂದ್ರೆ ಯು ಕ್ಯಾನ್ ಯುವರ್ ಸೆಲ್ಫ್ ಅನಲೈಸ್. ಸಿನಿಮಾ ನಿಲ್ಲಿಸುವಂತ ಪ್ರಯತ್ನ ಆಯ್ತಾ ಸರ್? ಅದರ ಅರ್ಥ ಏನ್ ಸರ್? ಅದೇ ಈ ಕೋರ್ಟ್ ಅಲ್ಲಿ ಇದೆ ಸರ್. ಇದೀಗ ನಾನು ಓಪನ್ ಪ್ಲಾಟ್ಫಾರ್ಮ್ ಅಲ್ಲಿ ಡಿಸ್ಕಸ್ ಮಾಡೋಂತ ವಿಷಯ ಅಲ್ಲ. ಟೈಮ್ ಬಂದಾಗ 12ನೇ ತಾರೀಕು ಮಾತಾಡ್ತೀನಿ ಮೇಡಮ್. ಅಂದ್ರೆ ಈಗ ನಿರ್ದೇಶಕರೇ ಸಿನಿಮಾನ ರಿಲೀಸ್ ಮಾಡಕ್ಕೆ ಸಮಸ್ಯೆ ಸೃಷ್ಟಿ ಮಾಡುವಂತ ಪ್ರಯತ್ನ ಆಯ್ತಾ ಸರ್? ನಾನು ಅಲ್ಲಲ್ಲ, ಕೋರ್ಟ್ ಹೋಯ್ತಲ್ಲ. ಅದೇ ಈಗ ನಿಮ್ಗೆ ಒಂದು ಡಾಕ್ಯುಮೆಂಟ್ ಆಲ್ರೆಡಿ ಇದೆ, ಅದನ್ನ ನೋಡ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಬಹುಶಃ ಇದು ಈ ವೇದಿಕೆ ನಾವು ಒಂದು ಸಂತೋಷದಿಂದ ಒಂದು ಸಿನಿಮಾ ಮಾಡಿದ್ರೆ ಜನಕ್ಕೆ ಮುಟ್ಟಿಸ್ಬೇಕು ಅನ್ನೋದು ನಿಟ್ಟಿನಲ್ಲಿ ಇವಾಗ ಇಷ್ಟು ಜನ ಕೂತಿದ್ದೀವಿ ಅಂದ್ರೆ ಇಷ್ಟು ಜನಕ್ಕೆ ಸಿನಿಮಾ ಮೇಲಿರೋ ಒಂದು ಕಾಳಜಿ ಅಲ್ವಾ. ಸೊ ಇದೇ ಕಾಳಜಿ ಉಳಿಸ್ಕೊಂಡು ಹೋಗ್ಬಿಟ್ಟಿದ್ರೆ ಸೀಟ್ ಯಾರು ಕಿತ್ಕೊಳಕ್ಕಾಗಲ್ಲ ಯಾರು. ಇದು ನನ್ನ ಅನಿಸಿಕೆ. ಸೊ ಇದು ದಯವಿಟ್ಟು ನೀವು ಲೆಟ್ ಅಸ್ ಆಲ್ ಬಿ ಪಾಸಿಟಿವ್. ಸಿನಿಮಾ ಬಗ್ಗೆ ಪಾಸಿಟಿವ್ ತುಂಬಾ ದೊಡ್ಡ ಬಜೆಟ್ ಸಿನಿಮಾ. ಒಂದ್ ವೇಳೆ ಅಂದ್ರೆ ಎರಡು ಕೂಡ ಆಗ್ಬಾರ್ದು ಅಂತ ಉಳಿಸಿದ್ವಿ. ಒಂದ್ ವೇಳೆ ಅಂತ ಘಟನೆ ಆಗಿದೆ, ಸಹಜವಾಗಿ ವರ್ಲ್ಡ್ ವೈಡ್ ರಿಲೀಸ್ ಮಾಡೋ ಪ್ಲಾನ್ ಇತ್ತು. ಅಂತ ಪ್ಲಾನ್ ಏನ್ ಮಾಡ್ತಾ ಇದ್ರು ಅಲ್ವಾ? ತಂಡದಿಂದನೇ ಇಂಥ ಸಮಸ್ಯೆ ಆಗುತ್ತೆ. ಅಂತ ಪ್ಲಾನ್ ಎಷ್ಟು ಸಮಸ್ಯೆ ಆಗ್ತದೆ ಸರ್? ವಿಚಾರ ಈಗ ನೀವು ಏನ್ ಪ್ರಶ್ನೆ ಕೇಳ್ತಾ ಇದ್ದೀರಾ, ಅದು ಇವಾಗ ನಿನ್ನೆಗೆ ನಾನು ಉತ್ತರ ಕೊಟ್ಟೆ ಅಲ್ವಾ. ಆ ಥರದ್ದೇನೂ ಇಲ್ಲ. ಇದು ನಿಮ್ಗೆ ದೊಡ್ಡ ಡ್ರಾಬ್ಯಾಕ್ ಆಗಲ್ವಾ? ಈಗ ಬೇರೆ ಲ್ಯಾಂಗ್ವೇಜ್ ಅಲ್ಲ, ಡೈರೆಕ್ಟ್ರು, ಹೀರೋ, ಪ್ರೊಡ್ಯೂಸರ್ 3 ಜನ
ಇಂಪಾರ್ಟೆನ್ಸ್ ಇಷ್ಟು ದೊಡ್ಡ ಬಜೆಟ್ ನೀವು ರಿಸ್ಕ್ ಅಲ್ಲಿ ಇದ್ದೀರಿ ಅಂತ ಅನ್ಸಲ್ಲ ಸರ್? ಅಂದ್ರೆ ಡೈರೆಕ್ಟ್ರು ಈ ಕೋರ್ಟು ಇವುಗಳೆಲ್ಲ ನೀವು ಬೇರೆ ಬೇರೆ ಕಡೆ ಇವೆಂಟ್ ಗಳನ್ನು ಕೂಡ ಮಾಡ್ತೀರಾ, ಅವಾಗ ಯಾವ ರೀತಿ? ಇಲ್ಲ, ಇವ್ ನಾವು ಮಾಡ್ಕೊಂಡೆ ಬರ್ತಾ ಇದೀವಲ್ವಾ ಸರ್. ನಾವು ನೋಡಿರೋ ಹಾಗೆ ಸಿನಿಮಾದಲ್ಲಿ ತುಂಬಾ CG ವರ್ಕ್ ತುಂಬಾ ಜಾಸ್ತಿ ಇದೆ. ಇದೆಲ್ಲ ಅದರ ನಡುವೆ ನಿರ್ದೇಶಕರ ಅನುಪಸ್ಥಿತಿಲಿ ಆ ಕೆಲಸ ಜವಾಬ್ದಾರಿಯನ್ನು ಸರ್. ಎಲ್ಲ ಟೆಕ್ನಿಷಿಯನ್ಸ್ ನೋಡಿ, ಸತ್ಯ ಸರ್ ಇದ್ದಾರೆ, ಹಾಗೆ CG ಸೂಪರ್ವೈಸರ್ಸ್ ಇದ್ದಾರೆ, ಅವರೆಲ್ಲರೂ ಅದನ್ನ ತುಂಬಾ ಚೆನ್ನಾಗಿ ಅದನ್ನ ನಿಭಾಯಿಸಿದ್ದಾರೆ ಸರ್. ಇದುವರೆಗೂ ಇನ್ನು CG ಫೈನಲ್ ಆಗಿಲ್ಲ, ವರ್ಕ್ ಕಂಪ್ಲೀಟ್. ಸರ್, ಈಗ ಐಟರ್ ಬಂದಾಗ ಅದೊಂದು ಕಲ್ಪನೆ ಇರುತ್ತೆ, CG ಹೀಗೆ ಬರಬೇಕು ಸಿನಿಮಾ. ಏನಿಲ್ಲ ಸರ್, ಏನಿದೆಯೋ ಆ ತರದ್ದೇ ಬಂದಿದೆ. ಇನ್ನು ಕಂಪ್ಲೀಟ್ ಆಗಿಲ್ಲ ಅನ್ನುವಂತ ಒಂದು ವಿಚಾರ ಇದೆ ಸರ್. ಏನಿಲ್ಲ ಸರ್, ಕಂಪ್ಲೀಟ್ ಆಗಿದೆ. ಸೆನ್ಸರ್ ನೋಡೋದಲ್ಲ ಸರ್ ನೆನ್ನೆ? ಸೆನ್ಸಾರ್ ಕಾಪಿನೇ ಬೇರೆ ಇರುತ್ತಲ್ಲ? ಇಲ್ಲ ಇಲ್ಲ, ನಾವು ಸೆನ್ಸರ್ ತೋರಿಸಿರೋದು ಆಲ್ಮೋಸ್ಟ್ 90% ಸೇರಿ. ಸರ್ ರಿಲೀಸ್ ಆದ್ರೂ ಕಾಂಪ್ರಮೈಸ್ ಆಗ್ತಿದೆ ಸರ್? ಮೇಡಮ್ ಅವ್ರನ್ನ ಕೇಳಿ. ಅಲ್ಲ ಸರ್, ಅವರ ಅನುಪಸ್ಥಿತಿ ನೀವಿದ್ದೀರ ಮೇಡಮ್, ನಾನು ನಿಮ್ಗೆ ಕೇಳ್ತಾ ಇರೋದು ನಿಮ್ಮ ಪ್ರಶ್ನೆಗೆ ನನ್ ಕೇಳೋ ಬದಲು ಅವ್ರನ್ನ ಒಂದ್ಸಲಿ ಕೇಳ್ಬೋದಲ್ಲ ಅಂತ ಅಷ್ಟೇ. ಉದಯ ಮೇಹ್ತಾ ಸರ್, ನೀವು ಬಹಳ ಶಿಸ್ತಿಂದ ಸಿನಿಮಾಗಳು ಮಾಡ್ಕೊಂಡ್ ಬರೋರು. ಚಿಕ್ಕ ಸಿನಿಮಾ ಆದ್ರೆ ದೊಡ್ಡ ಸಿನಿಮಾ ಆಗ್ಲಿ ಅಂದ್ರೆ ₹1 ಅಂದ್ರೆ 90 ಪೈಸೆನಲ್ಲಿ ಮುಗಿಸ್ತಾ ಇದ್ರು, ಅಂದ್ರೆ ಅಷ್ಟು ಪ್ಲಾನ್ ಮಾಡ್ಕೊಳ್ತಾ ಇದ್ದವರು. ಬಟ್ ಈ ಸಿನಿಮಾ ಯಾಕೆ ಹೀಗಾಯ್ತು ಅಂತ ನಿಮ್ಗೆ ಪರ್ಸನಲ್ ಅದೆಲ್ಲ ಬೇರೆ, ಬಟ್ ಈ ಸಿನಿಮಾ ನಿಮ್ಗೆ ಯಾಕೆ ಇಷ್ಟು ಪ್ಲಾನ್ ಮಾಡೋಂಥ ಒಬ್ಬ ಪ್ರೊಡ್ಯೂಸರ್ಗೆ ಯಾಕೆ ಈ ತರದ್ದೊಂದು ಎದುರಿಸಿದ್ರಿ ಅಂತ? ಅದು ಸರ್ ಸಿಚುವೇಶನ್ಸ್, ಪ್ರತಿಯೊಂದು ಅನ್ಫಾರ್ಸೀನ್ ಇನ್ಸಿಡೆಂಟ್ಸ್ ಯಾರಿಗೂ ಔಟ್ ಆಫ್ ಸಡನ್ ಆಗಿ ಏನೇ ಬಂದ್ರೂ ಎದುರಿಸ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಆ ಸಿಚುವೇಶನ್ಸ್ ಇಂದ ಕೆಲವು ವಿಚಾರಗಳು ಆಗ್ತವೆ. ಈಗ ಫಸ್ಟ್ ಆಕ್ಚುಲಿ ಧ್ರುವ ಸರ್ದು ನಿಮ್ದು ಫಸ್ಟ್ ಶುರುವಾಗಿದ್ದು ದುಬಾರಿ, ಆ ನಂತರ ಅಲ್ಲಿಂದನೇ ಅದರದ್ದು ಪ್ಯಾರಲಲ್ ಅನ್ನೋ ತರದ್ದು ಮತ್ತೆ ಇದನ್ನು ಮಾಡಿದ್ರಿ. ಅಲ್ಲ, ದುಬಾರಿದು ನಾವು ಕ್ಲಾರಿಫಿಕೇಶನ್ ಕೊಟ್ಟಿದೀವಿ. ಅಮೆರಿಕಾನಲ್ಲಿ ಅವಾಗ ಕೋವಿಡ್ ಸಂದರ್ಭ, ನಾವ್ಯಾರು ಅದಕ್ಕೆ ಟ್ರಾವೆಲಿಂಗ್ಗೆ ಪರ್ಮಿಷನ್ ಸಿಗ್ಲಿಲ್ಲ. ಸೊ ಹಾಗಾಗಿ ನಾವು ಇನ್ನೊಂದು ಕತೆ ಧ್ರುವ ಸರ್ ಓಕೆ ಮಾಡಿದ್ದು, ಅರ್ಜುನ್ ಸರ್ ಮಾಡ್ಬೇಕು ಅಂತಿದ್ದ ಕತೆ ಅದು. ಸೊ ನನ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಅದನ್ನ ತಗೊಂಡು ಮಾಡಿರೋಂಥದ್ದು. ಇದ್ರ ನಡುವೆ ಏನೇ ಮಿಸ್ಟೇಕ್ ಆದ್ರೂ ಕೂಡ ಸಾಮಾನ್ಯವಾಗಿ ನೀವು ಯಾವ್ದನ್ನು ಇಟ್ಕೊಳ್ಳಲ್ಲ, ನೇರವಾಗಿ ಹೇಳ್ಬಿಡ್ತಾ ಇದ್ರಿ. ಅಂದ್ರೆ ಎನಿ ಸಿನಿಮಾ ಬೇರೆ ಸಿನಿಮಾದಾಗ ಸರ್ ನಾನು ನೋಡಿ ಶಿವಮೂರ್ತಿ ಅವರು ನಿಮಿಷ 8 ಸಿನಿಮಾದಲ್ಲಿ ನನಗೆ ಏನು ಆತರ ಸಮಸ್ಯೆ ಆಗಿಲ್ಲ. ಹೌದು, ಅದಕ್ಕೆ ಅಲ್ವಾ? ಅದಕ್ಕೆ ಏನು ಹೇಳಿಲ್ಲ ಅಲ್ವಾ? ಯಾವ್ದಾರ ಇದೀರ ಹೇಳ್ತಿದ್ದೆ ಅಂತಂದ್ರೆ ಅಂತದ್ ಯಾವ ಘಟನೆನೂ ನನ್ನ ಇದ್ರಲ್ಲಿ ಸಿನಿಮಾದಲ್ಲಿ ಯಾವತ್ತು ನಡೆದಿಲ್ಲ. ಬಹಳ ನೇರವಂತಿಕೆ ಇದ್ದವರು ಈಗಲೂ ಇದೆ ನೇರವಂತಿಕೆ, ನೇರವಂತಿಕೆನಲ್ಲಿ ಇದ್ದೀನಿ ನಾನು. ಸ್ಟಾರ್ ಸಿನಿಮಾ ಅನ್ನೋ ಕಾರಣಕ್ಕೆ ಸ್ವಲ್ಪ ಏನಾದ್ರು ಮೆತ್ತಗಾದ್ರ ಅಂತ ಈ ಸಿನಿಮಾದಲ್ಲ ಆದಂತ ಇದು ಸುದೀಪ್ ಸರ್ ಸಿನಿಮಾ ಮಾಡಿದ್ದಾರೆ ಸರ್. ಈ ಸಿನಿಮಾ ಸರ್ ಅವರು ಕ್ರೆಡಿಟ್ ಬೇರೆಯವ್ರಿಗೆ ಕೊಡ್ತಾ ಇದಾರೆ, ನಾನ್ ಕೆಲಸ ಮಾಡಿದೀನಿ ಅಂತ ಹೇಳ್ತಾರೆ. ಕ್ರೆಡಿಟ್ ಯಾರು? ಕ್ರೆಡಿಟ್ ಅಂದ್ರೆ ಇಲ್ಲಿದೆ ನೋಡಿ, ರಿಲೀಸ್ ಆದಾಗ್ಲೂ ಕೂಡ ಕ್ರೆಡಿಟ್ ಬೇರೆಯವ್ರಿಗೆ ಕೊಡ್ತಾ ಇದಾರೆ ಅಂತ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಅದೇ ಹೇಳಿದ್ದು ಸರ್, ಕ್ರೆಡಿಟ್ ಬೇರೆಯವ್ರಿಗೆ ಕೊಡ್ತಾ ಇದಾರೆ ಅಂತ ಹೇಳಿ. ಯಾವ ತರ ಕ್ರೆಡಿಟ್ ಅಂತ ನಮ್ಗೆ ಅರ್ಥ ಆಗಿಲ್ಲ. ಯಾವ ಕ್ರೆಡಿಟ್ ಮೇಡಮ್? ಅಂದ್ರೆ ಎಲ್ಲ ಬೇರೆಯವ್ರಿಗೆ ಕೊಡ್ತಾ ಇದಾರೆ ಏನೋ ಅಂತ. ಯಾರು ನನ್ನ ಹೆಸರು ಹಾಕೊಂಡಿದ್ದೀನಿ ಮೇಡಮ್? ಏನ್ ಮೇಡಮ್? ಅಲ್ಲ, ಅದಕ್ಕೆ ಕ್ಲಾರಿಫಿಕೇಶನ್ ಇದೆಯಲ್ಲ ಮೇಡಮ್ ಅವ್ರ ಹೆಸರು. ನಾನು ಒಂಚೂರು ಮಧ್ಯ ಬರಲ್ಲ, ಕ್ಷಮೆ ಇರಲಿ. ಇಲ್ಲಿ ಏನ್ ನಡೀತಿದೆ ಡಿಸ್ಕಷನ್ ಗೊತ್ತಿಲ್ಲ ನನಗೆ. ಬಟ್ ಏನೇ ಮಾತಾಡಿದ್ರು ಸ್ವಲ್ಪ ಏನೋ ನೆಗೆಟಿವ್ ಮಾತಾಡ್ತಿದೀವಿ ಅಂತ ಅನ್ನಿಸ್ತಾ ಇದೆ, ಏನೋ ಮನಸ್ತಾಪಗಳು ಅದು ಇದು ಆಗಿದೆ ಅಂತ. ನಮ್ಗೆಲ್ರಿಗೂ ಗೊತ್ತಿರೋಂಗೆ ಐ ಥಿಂಕ್ ನಾನು ಅನ್ಕೊಂತೀನಿ ಇದು ಕನ್ನಡದ ಮೊದಲ ಹೈ ಬಜೆಟ್ ಸಿನಿಮಾ ಅಂತ ಅನ್ಕೊಂತೀನಿ. ಕರೆಕ್ಟಾ ಸರ್? ಇದಕ್ಕಿಂತ ಮುಂಚೆ ಇಷ್ಟು ಬಜೆಟ್ ನಮ್ದು ಕನ್ನಡದಾಗ. ಸೊ ಹಂಗಾಗಿ ಇಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ಆಚೆ ಬರ್ತಾ ಇದೆ. ಏನಾಗ್ಬಿಡುತ್ತೆ, ಒಂದ್ ಯಾವ್ದೋ ಒಂದ್ ಸಣ್ಣದ ನೆಗೆಟಿವ್ ಆಚೆ ಹೋದ್ರು ಸಿನಿಮಾ ತುಂಬಾ ದೊಡ್ಡ ಹೊಡೆತ ಬೀಳುತ್ತೆ. ಸೊ ಒಂದು ಪ್ರೊಡ್ಯೂಸರ್ಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಅಂದ್ರೆ ನಮಗೂ ಒಂದು ಹೆಮ್ಮೆ, ಒಂದು ಕನ್ನಡ ಸಿನಿಮಾದಲ್ಲಿ ಇದ್ದವ್ರದ್ದು ಒಂದು ಸಿನಿಮಾ ಬಂದಿದೆ ಅಂತ. ಸೊ ಸಣ್ಣ ಪುಟ್ಟದ ಏನೇ ಇದ್ದೇ ಇರುತ್ತೆ ಮನಸ್ತಾಪಗಳು, ಅದನ್ನೆಲ್ಲ ಬಿಟ್ಟು ಇವತ್ತು ನಾವು ಸಿನಿಮಾ ಏನೇನು ಪ್ರೋಗ್ರಾಮ್ ಮಾಡ್ತಾ ಇದೀವಿ, ಯಾವತ್ತು ರಿಲೀಸು ಅನ್ನೋದಕ್ಕೆ ಇವೆಂಟ್ ನ ಮಾಡ್ತಾ ಇದೀವಿ. ಸೊ ಆದಷ್ಟು ದಯವಿಟ್ಟು ಎಲ್ಲರೂ ನಿಮ್ ಕಡೆಯಿಂದ ಸಪೋರ್ಟ್ ಪಾಸಿಟಿವ್ ಆಗಿ ಇರ್ಲಿ, ಒಂದು ಕನ್ನಡ ಸಿನಿಮಾ ಗೆಲ್ಸ ಕಡೆ ಇರ್ಲಿ ಅಂತ ಇವ್ರು ಕೇಳಿದ್ರು ನಾನು ಕೊಡ್ಲೇಬೇಕು ಅನ್ನೋ ತರ ಪರಿಸ್ಥಿತಿ ಒಬ್ಬ ಹೀರೋಗಿರುತ್ತೆ, ಆಯ್ತಾ? ಬಟ್ ಅವ್ರು ಇಲ್ಲಿವರೆಗೂ ನನ್ನ ಜೊತೆಗೆ ನಿಂತ್ಕೊಂಡು ಅವ್ರಿಗೆ ಈಗ ಈ ಕ್ಷಣದಲ್ಲೂ ಈ ಮಿನಿಟ್ ಅಲ್ಲೂ ಈ ಸಿನಿಮಾಗೆ ಅವರೇ ನಾನು ಬಂಡವಾಳ ಹಾಕಿರ್ಬೋದು, ಇನ್ನೊಂದೇನು
ಬಟ್ ಅವ್ರ ಶ್ರಮ, ಅವರು ಮಾಡಿರೋ ಡೆಡಿಕೇಶನ್ ಮುಂದೆ ಅದಕ್ಕೆ ದುಡ್ಡು ಕಟ್ಟಕ್ ಆಗದೇ ಇಲ್ಲ. ಇಲ್ಲ ನಾನು ಸರ್ ಅದು ಬರಲೇಬಾರ್ದು ಸರ್, ಅದಕ್ಕೆ ಅಪಾರ ಸರ್. ನಾನು ಏನ್ ಕೊಟ್ಟರು ಕಮ್ಮಿ ಸರ್, ಅವ್ರು ಏನ್ ತಗೊಂಡ್ರು ಅದು ಕಮ್ಮಿ ಅಂತ ಲೆಕ್ಕ ನನಗೆ. ಇದು ನನ್ನ ಮನಸ್ಸಲ್ಲಿರೋ ಮಾತು ಹೇಳ್ತಾ ಇದ್ದೀನಿ. ಈ ಅವರು ಬೆಳಗ್ಗೆ ರಾತ್ರಿ ಹಗಲು ಈ ಸಿನಿಮಾಗೆ ಕೊಟ್ಟರಷ್ಟು ಟೈಮ್ ಡೆಡಿಕೇಶನ್ ಬೆಲೆ ಕಟ್ಟಕ್ಕಾಗಲ್ಲ ಸರ್, ಇದು ಸತ್ಯ. ನಿಮ್ ಸಿನಿಮಾದಲ್ಲಿ ಇಬ್ರು ಅರ್ಜುನ್ ಅವರು ಇದ್ರು ಸರ್. ಅವರೇನೋ ಡೈರೆಕ್ಟರ್ ಬಗ್ಗೆ ಮನಸ್ತಾಪ, ಬಾಂಬೆಗೆ ಬಂದ್ರು, ನಮ್ಮ ಕರ್ನಾಟಕಕ್ಕೆ ಯಾಕೆ ಬಂದಿಲ್ಲ? ಕತೆಗೆ ಚಿತ್ರಕಥೆ ಎಲ್ಲ ಬರೆದು ಕೊಟ್ಟು ಅರ್ಜುನ್ ಸರ್ಜಾ ಅವರು. ಸರ್ ಅವ್ರದ್ದು ಪರ್ಸನಲ್ ಶೂಟಿಂಗ್ ನಡೀತಾ ಇತ್ತು, ಹಂಗಾಗಿ ಬರಕ್ಕಾಗಿಲ್ಲ ಸರ್. ಮತ್ತೆ ಪ್ಲಾನ್ಗಳು, ಇವೆಂಟ್ಗಳು ಬರ್ತಾರೆ ಸರ್. ಸಿನಿಮಾ ಏನಾದ್ರು ತೋರಿಸಿದ್ದೀರಾ ಸರ್ ಅವ್ರಿಗೆ? ನೋಡಿದ್ದಾರೆ ಸರ್. ಸರ್ ಈಗ ನೀವು ಸಿನಿಮಾ ನೋಡಿದ್ದೀರಾ, ಇಷ್ಟು ನಡುವೆ ನಿಮ್ಗೆ ಏನ್ ಅನಿಸ್ತು ಹೇಳಿ ಸರ್, ಒಂದ್ ಲೈನ್ ಅಲ್ಲಿ ಹೇಳಿ ಸರ್, ನಿಮ್ಗೆ ಏನ್ ಅನಿಸ್ತು? ಸರ್ ಡೆಫಿನೆಟ್ಲಿ ಒಂದು ಹೆಮ್ಮೆಯ ಚಿತ್ರ ಆಗುತ್ತೆ. ಈ ನಾವೇನ್ 3 ವರ್ಷ ಮಾಡಿದೀವಿ, ಒಂದು ಪ್ರಯತ್ನ ನಾವೇನ್ ಮಾಡಿದ್ವಿ, ಡೆಫಿನೆಟ್ಲಿ ಜನಕ್ಕೆ ಇಷ್ಟ ಆಗುತ್ತೆ ಸರ್. ನಿಮ್ಗೆ ಫಸ್ಟ್ ಸಿನಿಮಾ ನೋಡಿದಾಗ ಫಸ್ಟ್ ನಿಮ್ಗೆ ಕಾಣಿಸಿದ್ಯಾ ಆಸ್ ಎ ಟೆಕ್ನಿಷಿಯನ್ ಟೀಮ್ ಅಲ್ಲಿ? ಸರ್ ನನಗೆ ಕಾಣಿಸಿರೋದು ನೋಡಿ, ಅಲ್ಲ ಖರ್ಚು ಬಿಟ್ಟು ಹೇಳ್ತೀನಿ ಸರ್, ಖರ್ಚು ಬಿಟ್ಟು ಹೇಳ್ತೀನಿ ಸರ್. ಪ್ರೇಕ್ಷಕನಾಗಿ ಹೇಳಿ, ಒಬ್ಬ ಪ್ರೇಕ್ಷಕನಾಗಿ ಡೆಫಿನೆಟ್ಲಿ ಒಂದು ಧ್ರುವ ಸರ್ಜಾ ಫ್ಯಾನ್ ಆಗಿ ಈ ಸಿನಿಮಾ ಅವರು ನಟನೆ, ಅವರು ಕ್ಯಾರಿ ಮಾಡಿರೋ ರೀತಿ ಅದು ತುಂಬಾ ಇಷ್ಟ ಆಗುತ್ತೆ ಸರ್ ಎಲ್ರಿಗೂ. ಟೆಕ್ನಿಷಿಯನ್ಸ್ ಹೇಳಿದ್ರೆ ಯಾರು ಕಾಣಿಸ್ತಾರೆ ಸರ್? ಟೆಕ್ನಿಷಿಯನ್ಸ್ ಎಲ್ಲರೂ ಕಾಣ್ತಾರೆ ಸರ್ ನಮ್ಮ ಸಿನಿಮಾಲೇ. ನಾನು ಫಸ್ಟ್ ಟೆಕ್ನಿಷಿಯನ್ಸ್ ಅಂತಾನೆ ಹೇಳಿದ್ದು. ಪ್ರತಿಯೊಬ್ರು, ಮೋಹನ್ ಸರ್ ಆಗಿರ್ಬೋದು, ಅವರು ವಿಶೇಷವಾಗಿ ಪ್ರತಿಯೊಂದು ಡೀಟೇಲಿಂಗ್ ನಲ್ಲಿ ಸೆಟ್ಗಳು ಹಾಕೊಟ್ಟಿದ್ದಾರೆ. ಮೋಹನ್ ಸರ್ದು ಒಂದು ಹೇಳ್ಬೇಕು ಅಂತಂದ್ರೆ, ನೆಕ್ಸ್ಟ್ ನಮ್ಮ ಮುರಳಿ ಮಾಸ್ಟ್ರು ಅವರು ಒಂದು 18 ದಿನ ಅಲ್ಲ ಸರ್, 18 ದಿನ ನಮ್ಗೆ ಇಂಟ್ರಡಕ್ಷನ್ ಸಾಂಗ್ ಮಾಡಿದ್ದಾರೆ. ಅದು ಒಂದು ಇತಿಹಾಸನೇ. ನೀವು ನೋಡಿ ಅದು ಸಾಂಗ್ ನೋಡಿದಾಗ ಈ ತರದ ಒಂದು ಸಾಂಗ್ ಆಗಿದೆ ಕನ್ನಡಕ್ಕೆ ಅಂತ ಒಂದು ಹೆಮ್ಮೆ ಪಡೋಂತ ಸಾಂಗ್ ಆಗುತ್ತೆ. ಆಮೇಲೆ ನಮ್ಮ ಚಿಕ್ಕಣ್ಣ ಅವರು ಯಾವಾಗಲೂ ನಮ್ಗೆ ಸಪೋರ್ಟಿವ್ ಆಗಿದ್ದಾರೆ. ಯಾವ ವಿಚಾರವಾಗಿ ಅವರು ಡೇಟ್ ಇಲ್ಲ, ಎಷ್ಟೆಷ್ಟು ಅವರು ಸ್ವಂತ ಸಿನಿಮಾ ಮಾಡ್ತಾ ಇದ್ರು, ಅವರು ಹೀರೋ ಆಗಿ ಮಾಡ್ತಾ ಇದ್ರು, ಅವಾಗಲೂ ನಮ್ಗೆ ಬೇಕು ಅಂದಾಗ ಬಂದಿದ್ದಾರೆ ಅವರು. ಸೊ ಹಾಗಾಗಿ ಆಮೇಲೆ ಇಮ್ರಾನ್ ಮಾಸ್ಟರ್ ಅವರು 2 ಸಾಂಗ್ ಮಾಡಿದ್ದಾರೆ. ಅವರು ಕೂಡ ನಮ್ಗೆ ಹೇಳ್ದಂಗೆನೆ ಫಸ್ಟೇ ಎಲ್ಲ ಪ್ರತಿಯೊಂದು ಡೀಟೇಲಿಂಗು ಹಿಂಗೆ ಈ ತರ ಇರುತ್ತೆ, ಕಾಸ್ಟ್ಯೂಮ್ ಇಂದ ಹಿಡಿದು ಅದನ್ನ ಪ್ರಿವ್ಯೂಸ್ ತರ ಮಾಡಿ ತೋರಿಸಿ ಮಾಡಿಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಸತ್ಯ ಸರ್ ಅಂತೂ ಅವ್ರು ರಿಯಲ್ ಆಗಿ ನಾವು ಫಸ್ಟ್ ಆನ್ ಬೋರ್ಡ್, ನಾನು ಹೀರೋ ಈ ಕತೆ ಮಾಡ್ತೀವಿ ಅಂದಾಗ ಇನ್ನ ಡೈರೆಕ್ಟರ್ ಫೈನಲ್ ಆಗಿಲ್ಲ, ಸತ್ಯ ಸರ್ ಫೈನಲ್ ಆಗಿದ್ರು. ಸರ್ ಸ್ವಲ್ಪ ಮುಂದೆ ಬನ್ನಿ ಸರ್. ಸತ್ಯ ಸರ್ಗೆ ಇನ್ಫ್ಯಾಕ್ಟ್ ಹೇಳ್ಬಿಡ್ತೀನಿ ಕೇಳಿ ಸರ್, ಇದು ಯಾರಿಗೂ ಗೊತ್ತಿಲ್ಲದೆ ಇರೋ ವಿಚಾರ. ಸತ್ಯ ಸರ್ ನಿಮ್ಗೆ ಡೈರೆಕ್ಷನ್ ಮಾಡಿ ಈ ಪಿಕ್ಚರ್ ಅಂತ ಕೇಳಿದ್ರು ಸರ್, ನಿಮ್ಗೆ ಅವ್ರನ್ನೇ ಕೇಳಿದ್ವಿ ನಾವು ಡೈರೆಕ್ಟ್ ಮಾಡಿ ಅಂತ. ಯಾಕಂದ್ರೆ ಅವರು ಫಸ್ಟ್ ಆನ್ ಬೋರ್ಡ್ ಈ ಕತೆಗೆ ಬಂದಿದ್ದು ಅವರೇ. ಸೊ ಎಲ್ಲರೂ ಈ ರವಿ ಬಸೂರ್ ಅವರು ಮ್ಯೂಸಿಕ್ ಎಕ್ಸ್ಟ್ರಾ ರೀ ರೆಕಾರ್ಡಿಂಗ್ ನೀವು ನೋಡಿದ್ರೆ ಈ ಸಿನಿಮಾ ಅವರು ಅವ್ರ ಪಾತ್ರ ತುಂಬಾ ಇದೆ. ಆಮೇಲೆ ಇವರು ಮಣಿ ಶರ್ಮಾ ಸರ್, ಅವ್ರ ಲೆಜೆಂಡ್ ನೋಡಿ, ಮೆಲಡಿ ಇಷ್ಟು ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಹಿಟ್ ಆಗಿದೆ, ನಾಟ್ ಓನ್ಲಿ ಕನ್ನಡ, ಎಲ್ಲಾ ಕಡೆ ಟಾಪ್ ಅಲ್ಲಿ ಇದೆ. ರವಿ ವರ್ಮಾ ಮಾಸ್ಟರ್ ಬಂದಿಲ್ಲ, ಇವತ್ತು ಬರಬೇಕಾಗಿತ್ತು. ಒಂದು ಚೇಸ್ ಮಾಡಿದ್ದಾರೆ, ಫಾಸ್ಟ್ ಅಂಡ್ ಫ್ಯೂರಿಯಸ್ ಫೀಲ್ ಬರುತ್ತೆ ನಿಮ್ಗೆ ಅದನ್ನ ನೋಡಿದಾಗ. ಅದು ನಮ್ಮ ಕನ್ನಡಿಗರು, ಕನ್ನಡ ಟೆಕ್ನಿಷಿಯನ್ ಅಂದ್ರೆ ಹೆಮ್ಮೆ ಪಡೋ ವಿಷಯಗಳು. ಇದು ತುಂಬಾ ಇದೆ ನಮ್ಮ ಸಿನಿಮಾಲಿ. ಹೀರೋಯಿನ್ ಬಗ್ಗೆ ಅವಾಗಲೇ ಮಾತಾಡಿರ್ಲಿಲ್ಲ. ಇವರು ಶೂಟಿಂಗ್ ಮಾಡಿರೋದು ನಂಬರ್ ಆಫ್ ಡೇಸ್ಗಿಂತ ಅವರು ಹೋಟ್ಲಲ್ಲಿ ವೆಯ್ಟ್ ಮಾಡಿರೋ ಡೇಸ್ ಜಾಸ್ತಿ ಇದೆ. ಅಲ್ಲ ಸರ್, ನಾನು ತಮಾಷೆ ಹೇಳ್ತಾ ಇಲ್ಲ. ಆದ್ರೂ ಕೂಡ ಒಂಚೂರು ಬೇಜಾರು ಮಾಡ್ಕೊಳ್ಳದೆ ಸಿನಿಮಾಗೆ ತಾಳ್ಮೆಯಿಂದ ಕಂಪ್ಲೀಟ್ ಮಾಡಿ, ಯಾವತ್ತು ಒಂದು ದಿನ ಅದನ್ನ ಕಂಪ್ಲೇಂಟ್ ಮಾಡದೆ ಪ್ರೊಡಕ್ಷನ್ಗೆ ನಾನು ಇಲ್ಲಿ ಕರೆಸಿ ಕೂಡಿಸ್ತೀರಾ ಅಂತ ಒಂದಿನ ಹೇಳಿಲ್ಲ ಅವರು, ಆಯ್ತಾ. ಸೊ ಎಲ್ಲರ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಸಿನಿಮಾಗೆ, ಎಲ್ಲಾ ರೀತಿಲೂ ಕೆಲಸ. ಎಲ್ಲರೂ ಏನು ನಾವಿವತ್ತು 100% ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದಕ್ಕಿಂತ ಮೀರಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ಅದರ ಔಟ್ಕಮ್ ನೀವು ನೋಡ್ತೀರಿ ಸರ್. ಅವ್ರ ಸಿನಿಮಾ ಅಂದ್ರೆ ಧ್ರುವ ಸರ್ಜಾ ಅವ್ರ ಸಿನಿಮಾ ಅಂದ್ರೆ ಅವ್ರ ಫ್ಯಾನ್. 6ನೇ ತಾರೀಕು ಧ್ರುವ ಸರ್ಜಾ ಸರ್ ಅವರ ಹುಟ್ಟಿದ ದಿನ ಆಗಿರೋದ್ರಿಂದಾಗಿ ದಾವಣಗೆರೆಯ ಶಾಮನೂರು ಶಿವಶಂಕರಪ್ಪ ಮಾರುತಮ್ಮ